ರಶ್ಮಿಕಾ ವಿಜಯ್ ಮದುವೆಯಾದ್ರೆ ಡೈವರ್ಸ್ ಗ್ಯಾರಂಟಿ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟ ಸೆಲೆಬ್ರಿಟಿ ಜ್ಯೋತಿಷಿ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಇವರಿಬ್ಬರ ನಡುವೆ ಹಲ್ಚಲ್ ವ್ಯವಹಾರಗಳು ನಡೀತಾ ಇದೆ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಹಾಗೆ ಇಡೀ ದೇಶಕ್ಕೂ ಗೊತ್ತು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಆದರೆ ರಶ್ಮಿಕಾ ಮಂದಣ್ಣ ಆಗಿರ್ಲಿ, ವಿಜಯ್ ದೇವರಕೊಂಡ ಆಗಿರ್ಲಿ ಈ ವಿಚಾರವನ್ನ ಎಲ್ಲೂ ಪ್ರಸ್ತಾಪನೆ ಮಾಡಿಲ್ಲ. ನಾವು ಪ್ರೀತಿಯಲ್ಲಿ ಇದ್ದೀವಿ ಅಂತ ಕೂಡ ಅವರು ಹೇಳಿಲ್ಲ. ನಮ್ದು ಸ್ನೇಹ ಮಾತ್ರ, ಪ್ರೀತಿ ಅಲ್ಲ ಅಂತಾನೆ ಮೊದಲಿನಿಂದಲೂ ಇವರು ಹೇಳ್ಕೊಂಡು ಬರ್ತಿದ್ದಾರೆ. ಈಗ ವೇಣು ಸ್ವಾಮಿ ಜ್ಯೋತಿಷಿ ಏನಿದ್ದಾರೆ, ಅವರು ತುಂಬಾ ಸೆಲೆಬ್ರಿಟಿಗಳಿಗೆ ಜ್ಯೋತಿಷವನ್ನ ಹೇಳಿದ್ರು. ಅದು ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಅಂತಂದ್ರೆ ಸೆಲೆಬ್ರಿಟಿಗಳು ಇವರ ಮಾತನ್ನ ತುಂಬಾನೇ ನಂಬ್ತಾ ಇದ್ದಾರೆ. ಈ ವೇಣು ಜ್ಯೋತಿಷಿ ಅವರು ಏನ್ ಹೇಳಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಬಗ್ಗೆ ಅಂದ್ರೆ, ಇವರಿಬ್ರು ಮದುವೆ ಆದ್ರೆ ಡೈವರ್ಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ವೇಣು ಜ್ಯೋತಿಷಿ ಅವರು, ಯಾಕೆ ಡೈವರ್ಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ತೆಲುಗಿನ ನಟ ವಿಜಯ್ ದೇವರಕೊಂಡ ಪರಸ್ಪರ ಪ್ರೀತಿಸುತ್ತಿದ್ದಾರೆ ಎಂಬ ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಸೂಪರ್ ಹಿಟ್ ಸಿನಿಮಾ ಅನಿಮಲ್ನ ಹೈದರಾಬಾದ್ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಲೈವ್ ಆಗಿ ವಿಜಯ್ಗೆ ಕಾಲ್ ಮಾಡಿ ಬ್ಲಶ್ ಆಗಿರೋದು ಹಿಂಟ್ ಅನ್ನ ಕೊಟ್ಟಿದೆ. ಇಬ್ಬರ ಲವ್ ಸ್ಟೋರಿ ಶುರುವಾಗಿದೆಯಾ ಅಂತ ತುಂಬಾ ಜನ ಮಾತನಾಡ್ತಿದ್ದಾರೆ. ಆದ್ರೆ ನಾವಿಬ್ರು ಬರೀ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಗೀತಾ ಗೋವಿಂದ ಡಿಯರ್ ಕಾಮ್ರೇಡ್ ಚಿತ್ರದಲ್ಲಿ ರಶ್ಮಿಕಾ ವಿಜಯ್ ಜೊತೆಯಾಗಿ ನಟಿಸಿದ್ದಾರೆ. ಅದರಲ್ಲೂ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಇಬ್ಬರು ಲಿಪ್ ಲಾಕ್ ಮಾಡಿರುವ ಸೀನ್ ಹೆಚ್ಚು ವೈರಲ್ ಆಗಿತ್ತು. ಆದ್ರೆ ಹೊಸ ವಿಚಾರ ಏನಪ್ಪಾ ಅಂದ್ರೆ, ಸದ್ಯ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಸೆಲೆಬ್ರಿಟಿ ಜ್ಯೋತಿಷಿ ಎಂದೇ ಖ್ಯಾತಿ ಪಡೆದಿರುವಂತಹ ವೇಣುಸ್ವಾಮಿ ಈ ಜೋಡಿಯ ಬಗ್ಗೆ ಶಾಕಿಂಗ್ ವಿಚಾರವನ್ನ ಹೇಳಿದ್ದಾರೆ. ಇತ್ತೀಚಿನ ಸಂದರ್ಶನದಲ್ಲಿ ವೇಣುಸ್ವಾಮಿ ಅವರು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದ್ದು ಈ ವಿಚಾರ ಈಗ ವೈರಲ್ ಆಗಿದೆ. ವಿವಾದದ ಬಳಿಕ ಇಬ್ಬರು ದೂರವಾಗುತ್ತಾರೆ ಎಂದು, ವಿವಾದದ ನಂತರ ಇಬ್ಬರು ದೂರವಾಗ್ತಾರೆ ಅಂತ ಜ್ಯೋತಿಷ್ಯವನ್ನ ನೀಡಿದ್ದಾರೆ ಈ ಸ್ವಾಮೀಜಿ. ಖಾಸಗಿ ಚಾನೆಲ್ನಲ್ಲಿ ಸಂದರ್ಶನವೊಂದರಲ್ಲಿ ವೇಣುಸ್ವಾಮಿ ಅವರು ಮಾತನಾಡಿದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಪರಸ್ಪರ ಪ್ರೀತಿಸುತ್ತಿರೋದು ಗುಟ್ಟಾಗಿರುವ ವಿಚಾರ ಏನಲ್ಲ. ಅವರಿಬ್ಬರಿಗೂ ಮದುವೆಯಾಗಲಿದೆ. ಆದರೆ ವಿವಾಹದ ಬಳಿಕ ಇಬ್ಬರು ದೂರವಾಗ್ತಾರೆ, ಇದು ಖಚಿತ. ವಿಜಯ್ ದೇವರಕೊಂಡ ಜೊತೆ ಮದುವೆಯಾದರೆ ವಿಚ್ಛೇದನ ಆಗಲಿದೆ ಎಂದು ನಾನು ನೇರವಾಗಿ ರಶ್ಮಿಕಾ ಮಂದಣ್ಣ ಅವರಿಗೆ ಹೇಳಿದ್ದೇನೆ. ಇದೇ ಕಾರಣಕ್ಕೆ ಅವರು ನನ್ನೊಂದಿಗೆ ಮಾತನ್ನ ಬಿಟ್ಟಿದ್ದಾರೆ, ನನ್ನ ಸಂಪರ್ಕವನ್ನ ಕಡಿತಗೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಹೀರೋಯಿನ್ ಆಗಿರಬಹುದು, ಆದರೆ ನನಗೆ ಕೇವಲ ಕ್ಲೈಂಟ್ ಅಷ್ಟೇ. ಅವರ ಜನಪ್ರಿಯತೆ ನೋಡಿ ನಾನು ಭವಿಷ್ಯವನ್ನ ಹೇಳೋದಿಲ್ಲ. ಅವರ ಗ್ರಹಗತಿಯನ್ನ ನೋಡಿ ಭವಿಷ್ಯವನ್ನ ಹೇಳ್ತೀನಿ. ನಾನು ಹೇಳಿದ ಭವಿಷ್ಯ ಅವರಿಗೆ ಇಷ್ಟವಾಗಿಲ್ಲ ಎಂದು ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಅವರು ಹೇಳಿದ್ದಾರೆ. ಅವರು ಭವಿಷ್ಯ ನುಡಿದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು, ನೆಟ್ಟಿಗರ ನಡುವೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಿದೆ. ಟಾಲಿವುಡ್ ಸೆಲೆಬ್ರಿಟಿಗಳಿಗೆ ಸಂಬಂಧಿಸಿದ ಭವಿಷ್ಯವನ್ನ ನುಡಿಯೋ ವೇಣುಸ್ವಾಮಿ ಚಿತ್ರರಂಗದ ವ್ಯಕ್ತಿಗಳಿಗೆ ಜಾತಕ ವಿಶ್ಲೇಷಣೆಯನ್ನ ನೀಡುವ ಜ್ಯೋತಿಷಿ ವೇಣುಸ್ವಾಮಿ ಹಲವಾರು ಬಾರಿ ಹೀಗೆ ಭವಿಷ್ಯವಾಣಿಯನ್ನ ಹೇಳಿ ಜನರ ಗಮನವನ್ನ ಸೆಳೆದಿದ್ದಾರೆ. ವಿಶೇಷವಾಗಿ ಟಾಲಿವುಡ್ ಸೆಲೆಬ್ರಿಟಿಗಳ ಸಂಬಂಧಿಸಿದಂತೆ ಅವರು ಜ್ಯೋತಿಷ್ಯದ ಒಳನೋಟ ಆಗಲು ಸಾಮಾಜಿಕ ಮಾಧ್ಯಮದಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಸನಿ ಜರ್ನಿಯನ್ನ ಆರಂಭ ಮಾಡಿದ ನಟಿ. ಈ ಚಿತ್ರದ ನಾಯಕ ರಕ್ಷಿತ್ ಶೆಟ್ಟಿ ಜೊತೆ ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಆಗಿತ್ತು. ನಂತರ ದಿನಗಳಿಂದ ಕಾರಣಾಂತರಗಳಿಂದ ಅವರಿಬ್ಬರ ನಡುವೆ ಬ್ರೇಕಪ್ ಆಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ, ದಾರಿದೀಪ.